ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮದ್ದೂರಲ್ಲಿ ಒಂದು ಮದುವೆಗೆ ಬಂದಿದ್ದೀನಿ. ನನಗೆ ತುಂಬ ಬೇಕಾದನು. ನಮ್ಮ ಮನೆ ಹತ್ರ ಮೆಡಿಕಲ್ ಸ್ಟೋರ್ ಇಟ್ಟಿದ್ದಾನೆ. ನನ್ನ ತಮ್ಮನಿಗಿಂತ ಹೆಚ್ಚು ಅನ್ಬೋದು, ಅಷ್ಟು ಚೆನ್ನಾಗಿ ನನ್ನ ಜೊತೇಲಿ ಪ್ರೀತಿಯಾಗಿದ್ದಾನೆ. ಅಕ್ಕ ಬರ್ತೀರಾ ಇಲ್ವ ನೋಡೋಣ, ತಮ್ಮ ತಮ್ಮ ಅಂತೀರಾ, ಎಷ್ಟರ ಮಟ್ಟಿಗೆ ಬರ್ತೀರಾ ನೋಡ್ತೀನಿ ಅಂತ ಹೇಳ್ದೆ. ಅವನ ಹೆಸರು ನವೀನ್ ಅಂತ, ಅವಳ ಹೆಸರು ಸ್ಪಂದನ ಅಂತ ಹೇಳಿ. ತುಂಬ ಒಳ್ಳೆ ಜೋಡಿ ನೋಡಿ ಬಂದಿದ್ದೀನಿ ಮದುವೆಗೆ. ತುಂಬ ಅಂದರೆ ತುಂಬ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಏರಿಯಾದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾನೆ ನಮ್ಮ ಹುಡುಗ. ನಾನು ಗುಂಡ ಅಂತ ಕರಿತೀನಿ. ತುಂಬ ಒಳ್ಳೆ ಹುಡುಗ. ಹಾಗಾಗಿ ಮದ್ದೂರಿಗೆ ಬಂದೆ ನಾನು ಮದುವೆಗೆ. ತುಂಬ ಚೆನ್ನಾಗಾಯಿತು, ಗ್ರ್ಯಾಂಡಾಗಾಯಿತು. ರಿಸೆಪ್ಷನ್ನಿಗೆ ಬಂದೆ ನಾನು, ಯಾಕಂದರೆ ದಾರಿಗೆ ಬರೋಕ್ಕಾಗಲ್ಲ ಅಂಥೇಳಿ. ನಾನು ಯಾಕಂದರೆ ಬಿಸ್ನೆಸ್ ಮಾಡ್ತಾಯಿದ್ದೀನಲ್ಲ, ಆಯಿಲ್ ಬಿಸ್ನೆಸ್ ಎಲ್ಲ ಮಾರನೇ ದಿವಸ ಶುರು ಆಗೋಗ್ಬಿಡುತ್ತೆ. ತುಂಬ ಅಂದರೆ ತುಂಬ ರಶ್ಶು. ಈ ಛತ್ರದಲ್ಲಿ ಮದುವೆ ಹೆಣ್ಣು ಗಂಡಿಗಿಂತ ಈ ಊಟದ ಹಾಲು ಎಷ್ಟು ದೊಡ್ಡದಿದೆ, ಅಷ್ಟು ದೊಡ್ಡದು ಹಾಲು. ತುಂಬ ಜನ ಏನು ಊಟಕ್ಕೆ ಹಿಂದೆ ಲೈನ್ ನಿಂತೀರ, ಅಷ್ಟು ರಶ್ ಇತ್ತು. ತುಂಬ ಚೆನ್ನಾಗಾಯಿತು ಮದುವೆ ಎಲ್ಲ. ಒಂದೊಂದು ನೆನಪಿಗೆ ನಾನು ಸಣ್ಣದಾಗಿ ವೀಡಿಯೋ ಮಾಡಿದ್ದೀನಿ ಅಲ್ಲಿ. ಯಾಕಂದರೆ ಆರ್ಕೆಸ್ಟ್ರಾ ಹಾಕಿದ್ರು ನಾನು, ಯಾಕಂದರೆ ಅಲ್ಲಿ ಆರ್ಕೆಸ್ಟ್ರಾ ಹಾಕಿದ್ರೆ ನಮಗೆ ಕಾಪಿರೈಟ್ ಬರುತ್ತೆ. ಹಾಗಾಗಿ ನಾನು ಫುಲ್ಲು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಕೊಡ್ತಾಯಿದ್ದೀನಿ. ನಾನು ಯಾವಾಗಲೂ ವಾಯ್ಸ್ ಕೊಡಲ್ಲ. ವಾಯ್ಸ್ ಕೊಟ್ಟರೆ ನನಗೆ ಅದು ಸರಿ ಬರಲ್ಲ, ಅದು ನ್ಯಾಚುರಲಾಗಿ ಬರಲ್ಲ. ಇದೊಂದಕ್ಕೆ ವಾಯ್ಸ್ ಕೊಡ್ತಾಯಿದ್ದೀನಿ ನೋಡಿ. ಇವಾಗ ನಾನು ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ನನಗೆ ಭುಜದ ಮೇಲೆ ಕೈ ಹಾಕಿ ಅವ್ರ ಅಕ್ಕನಿಗೆ ಪರಿಚಯ ಮಾಡಿಕೊಡ್ತಾನೆ. ನೀನು ಸ್ವಂತ ಅಕ್ಕ ಊರಲ್ಲಿದೆಯಾ, ಅವ್ರದ್ದು ಮಳವಳ್ಳಿ ಅಂತೆ ಊರಲ್ಲಿದೆಯಾ, ಇವರು ನನಗೆ ಹತ್ರದಲ್ಲಿದ್ದಾರೆ, ನನ್ನ ಅಕ್ಕ ಇವರು ಅಂತ ಹೇಳಿ ನನಗೆ ಬೆನ್ನು ತಟ್ಟಿ ನಾನು ಅಷ್ಟು ಪ್ರೀತಿಯಾಗಿ ನೋಡಿಕೊಂಡ ನಮ್ಮ ಗುಂಡ ನೋಡಿ. ಇವಾಗ ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. 100 ವರ್ಷ ಮದುವೆ, ಗಂಡು ಹೆಣ್ಣು ಸುಖ ಸಂತೋಷ ಒಬ್ರಿಗೊಬ್ರು ಅರ್ಥಕೊಂಡು ಬಾಳಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಬಂದಿದ್ದರು, ನಮ್ಮ ಏರಿಯಾದಲ್ಲೇ ಸುಮಾರು ಜನ ಬಂದಿದ್ದರು. ತುಂಬ ಬೇಕಾಗಿರೋದು ಹುಡುಗ ನಮ್ಮ ಏರಿಯಾಗೆ. ಮೆಡಿಕಲ್ ಸ್ಟೋರ್ ಇಟ್ಟಿದ್ದಾನೆ. ತುಂಬ ಅಂದರೆ ತುಂಬ. ಒಂದು ಫೋನ್ ಮಾಡಿ ನನ್ನ ಕೈಲಿ ಹೋಗೋಕ್ಕಾಗದೇ ಇದ್ದರು, ಫೋನ್ ಮಾಡಿಬಿಟ್ಟು ಗುಂಡ ಹಿಂಗೆ ಅಂತಂದರೆ ಮನೆ ಬಾಗ್ಲಿಗೆ ಮಾತ್ರ ತೊಗೊಂಡು ಬಂದು ಕೊಡ್ತಾನೆ. ನಿಜ ಹೇಳ್ತೀನಿ, ಅಷ್ಟು ಒಳ್ಳೆ ಹುಡುಗ. ಕೊರೋನಾ ಟೈಮಲ್ಲಂತೂ ಎಷ್ಟು ನೋಡಿ, ಇವಾಗ ಅವ್ರ ಅಕ್ಕನಿಗೆ ಪರಿಚಯ ಮಾಡಿಕೊಡ್ತಾನೆ. ಭುಜದ ಮೇಲೆ ಕೈ ಹಾಕ್ಕೊಂಡು ನನಗೆ ನೋಡಿ, ಇವ್ರು ನನಗೆ ಅಕ್ಕ, ಇವ್ರ ಮನೆ ಹತ್ರ ಇರೋ ಅಕ್ಕ, ನೀನು ಸ್ವಂತ ಅಕ್ಕ ಅಂತ ಹೇಳಿ ಅಷ್ಟು ಪರಿಚಯ ಮಾಡಿಸ್ಕೊಟ್ಟ. ತುಂಬ ಅಂದರೆ ತುಂಬ ಒಳ್ಳೆ ಹುಡುಗ. ಅವನ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ನನಗೆ ವಾಯ್ಸ್ ಅಷ್ಟು ಕೊಡೋದಕ್ಕೆ ಬರಲ್ಲ, ನ್ಯಾಚುರಲಾಗಿ ಮಾತಾಡೋ ಥರ ಬರಲ್ಲ ಅಂತ ನನಗನ್ಸುತ್ತೆ. ಹೇಗೆ ಬಂತು ಈ ವಿಡಿಯೋ ಅಂತ ಹೇಳಿ ಇದು ವಾಯ್ಸ್ ಕೊಟ್ಟಿರೋದು. ಮತ್ತು ಅಡುಗೆನೂ ಅಷ್ಟೇ ತುಂಬ ಡಿಫ್ರೆಂಟಾಗಿತ್ತು. ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿತ್ತು. ಏನಿತ್ತು ಅಂತ ತೋರಿಸ್ತೀನಿ. ನಿಜವಾಗ್ಲೂ ಹೇಳ್ತೀನಿ, ನಾನು ಫಸ್ಟ್ ಟೈಮ್ ಆ ಥರ ನಾನು ತಿಂದಿದ್ದು ನೋಡಿ. ಮದುವೆ ಮನೆ ಎಷ್ಟು ಊಟದ ಹಾಲು ತುಂಬ ದೊಡ್ಡದು, ತುಂಬ ರಶ್ ಇತ್ತು. ಎಲ್ಲೋ ಒಂದು ಚೇರ್ ಸಿಕ್ತು, ಊಟ ಮಾಡ್ಕೊಂಡು ನಾನು ಸ್ವಲ್ಪ ಜನ ಎಲ್ಲ ಕಾರಲ್ಲಿ ಹೋಗಿದ್ವು, ಶೇರ್ ಮಾಡಿಕೊಂಡು ಒಂದು 6 ಜನ ಕಾರಲ್ಲಿ ಹೋಗಿದ್ವು. ಈಗ ನೋಡಿ ಏನು ಊಟ ಅಂತ ತೋರಿಸ್ತೀನಿ ನೋಡಿ. ರಾಗಿ ದೋಸೆ, ಹುಚ್ಚೆಳ್ಳು ಚಟ್ನಿ. ಫಸ್ಟ್ ಟೈಮು ನಾನು ಮದುವೆ ಮನೇಲಿ ತಿಂತಿರೋದು. ತುಂಬ ಇಷ್ಟ ಆಯಿತು. ಅವ್ರು ಒಂದೇ ದೋಸೆ ಹಾಕಿದ್ದು, ನಾನು ಇನ್ನೊಂದು ಹಾಕಿ ಅಂತ ಹಾಕಿಸ್ಕೊಂಡೆ. ಹುಚ್ಚೆಳ್ಳು ಚಟ್ನಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ರಶ್ಶು. ಇದು ಹಳ್ಳಿ ಕಡೆ ಮದುವೆ ಅಂದರೆ ತುಂಬ ರಶ್ ಇರುತ್ತೆ.